ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ವಾಸು ಶಾಲೆ. ನಂಗೊಂದು ಆಶ್ಚರ್ಯ ಆಗಿದ್ದು ಅಂದ್ರೆ ಶೇಷಾಚಲವರು, ಶ್ಯಾಮಸುಂದರು, ಹಾಲಪ್ಪನವರೆಲ್ಲ ಇಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ನೀರಲ್ಲಿ ನಿಲ್ಲಿಸಿ ಆಟ ಆಡಿಸ್ತಾ ಇದ್ರು. ಇದೊಂದು ಹೊಸದಿದೆ. ಯಾವತ್ತು ಈ ತರದ ಆಟ ಶಾಲಾ ಮಕ್ಕಳಿಗೆ ಆಡಿಸಿಲ್ಲ. ಆದ್ರೆ ವಾಸು ಶಾಲೆಗೆ ಇದ್ದೇವೆ ಹೆಂಗ್ ಬಂತು ನಾನು ಅಂದ್ಕೊಂಡೆ. ಯಾಕಂದ್ರೆ ಈ ಹಿಂದೆ ವಾಸು ಶಾಲೆ ಆರಂಭದ ದಿನಗಳಲ್ಲಿ ಶಾಲೆಯಿಂದ ಟ್ರಿಪ್ ಕರ್ಕೊಂಡು ಹೋದ್ರು. ಶಾಲೆಯಿಂದ ಟ್ರಿಪ್ ಕರ್ಕೊಂಡು ಹೋದಾಗ ಅದು ನೆನಪು ಮಾಡ್ಕೊಡ್ತಾರೆ ಅಂತ ನಮಗೆ. ನಾವೆಲ್ಲ ಕೋಟೆ ಸಂಘದಲ್ಲಿ ಇದ್ವಿ. ನಾವೆಲ್ಲ ಕೋಟೆ ಸಂಘ ಸಹಕಾರ ಕೇಳಿದ್ದು. ಒಟ್ಟಿಗೆ ನಾವೆಲ್ಲ ಕೋಟೆ ಸಂಘ, ವಾಸು ಯೋಜನೆ ಸಂಘ ಅವೆಲ್ಲ ಬೇರೆ ಅಂತ ಏನಿರಲಿಲ್ಲ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ನಾವು. ವಾಸು ವಿದ್ಯಾಲಯದವ್ರು ಕರೆದು ಹೇಳಿದಾಗ ಮರವಂತೆ ಬೀಚಿಗೆ ಹೋಗಿದ್ವಿ. ಮರವಂತೆ ಬೀಚ್ ಟೂರಲ್ಲಿ ಇತ್ತು. ನಮಗೆಲ್ಲ ಇವರು ಆದೇಶ ಮಾಡೋದು, ಇದೇ ಶೇಷಾಚಲದಲ್ಲಿ ಕೂತ್ಕೊಂಡಿದ್ದಾರೆ. ಏನು ಆದೇಶ ಮಾಡೋದು ಅಂದ್ರೆ ಮಕ್ಕಳಿಗೆ ಹುಷಾರಾಗಿ ನೋಡ್ಕೋಬೇಕು, ಯಾವುದೇ ಕಾರಣಕ್ಕೂ ಒಂದಡಿ ನೀರು ಮುಟ್ಟಬಾರದವ್ರು ಅಂದ್ರು. ಮರವಂತೆ ಬೀಚಲ್ಲಿ ನೀರು ಮುಟ್ಟಬಾರದು ಅಂತ ಹೇಳಿದ್ರೆ ಹೆಂಗಾಗತ್ತೆ ಅಂತ ನಮ್ ಚರ್ಚೆ. ಹೋಗಿದ್ದೆ ಬೀಚಿಗೆ, ದೂರದಿಂದ ನೋಡ್ಕೊಂಡ್ ಬರಕ್ ಹೆಂಗ್ ಸರಿ ಆಗತ್ತೆ ಮಕ್ಕಳು? ಹಂಗಾಗೋದಿಲ್ಲ, ನಾವ್ ಏನಾರು ಮಾಡ್ತೀವಿ ಅಂತೇಳಿ ಅವ್ರಿಗೆ ಧೈರ್ಯ ಹೇಳಿ ಮಕ್ಕಳಿಗೆ ಬಾಲಗಳನ್ನು ಕೊಟ್ಟು ನೀರಲ್ಲಿ ಬಿಟ್ವಿ, ಸಮುದ್ರದ ತೀರದಲ್ಲಿ. ನಾವು ಕೇರ್ ತಗೊಂಡ್ವಿ. ಅವತ್ತು ಬೇಡ ಅಂದ್ರೆ ಅವ್ರು ಇವತ್ತು ಆಸಕ್ತಿಯಿಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಯ್ತು ನನಗೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯೋಗ ದಿನಾಚರಣೆ ದಿನ ಈ ಚಟುವಟಿಕೆ ಇದೆಯಲ್ಲ, ಬಹಳ ಮಹತ್ವಪೂರ್ಣವಾದಂತ ಚಟುವಟಿಕೆ. ಈಜು ತರಬೇತಿ ಮತ್ತೊಂದು ಮೊದಲಿಂದ ಎಲ್ಲ ಈ ಜಾಗದಲ್ಲಿ ನಾವು ಮಾಡಿದ್ದೇವೆ. ಪ್ರತಿಯೊಬ್ಬ ಮನುಷ್ಯ ಈಜು ಕಲಿತು ಬಿಟ್ರೆ ಯೋಗಕ್ಕೆ ತಕ್ಕಂತೆ ಎಲ್ಲ ಸಂಗತಿಗಳು ಅದರೊಳಗೆ ಇದೆ. ಈಜಿಗೆ ಅಟ್ಟು ತಾಕತ್ತಿದೆ. ಹಾಗಾಗಿ ಯೋಗ ಮಾಡುವಂತ ಅನೇಕರು ನೀರಿನ ಮೇಲೆ ತೇಲ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಗಮನಿಸಿದ್ವಿ ಅಂತ ಅನ್ಕೊಂಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ನೀರಿನಲ್ಲಿ ಗುಣಿಗಟ್ಟಲೆ ತೇಲ್ತಾ ಯೋಗಾಸನಗಳನ್ನು ಮಾಡಿರುವಂತ ನಾವು ನೋಡಿದ್ದೇವೆ. ನೀರಿನ ಮೇಲೆ ಪದ್ಮಾಸನ ಮಾಡಿದ್ದಾರೆ. ಹೀಗೆ ಈ ತರದ ಒಂದು ಸಂಗತಿ ಯೋಗದಲ್ಲಿ ಇರುವಂತದ್ದು. ಯೋಗದ ತಾಕತ್ತು ಬೇರೆ ಇತ್ತು. ಜಗತ್ತಿಗೆ ಯೋಗವನ್ನು ಕೊಟ್ಟಂತದ್ದು ಭಾರತ. ಯೋಗ ದಿನಾಚರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ವಿಶ್ವದ ಯೋಗ ದಿನಾಚರಣೆ ಭಾರತದ ಸಾಂಸ್ಕೃತಿಕ ಪ್ರತೀಕ ಇದು. ನಮಗೆ ನಮ್ಮ ಹೆಮ್ಮೆಯ ಸಂಗತಿ ಇದು. ಹಾಗಾಗಿ ಇಡೀ ವಿಶ್ವ ಇವತ್ತು ಆಚರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಭಾರತದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಕಾರಣ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭ ಸಲ್ಲಿಸ್ತೇನೆ. ನಮ್ಮ ಋಷಿಮುನಿಗಳು, ಅವತ್ತಿನ ತಪಸ್ವಿಗಳು ಈ ಎಲ್ಲ ಪ್ರಾಣಾಯಾಮಗಳನ್ನ ಮಾಡೋದ್ರ ಮೂಲಕ, ಯೋಗಗಳನ್ನು ಮಾಡೋದ್ರ ಮೂಲಕ ಅವರು ಈ ದೇಶವನ್ನ ಕಟ್ಟುವಂತ ಕೆಲಸನ ಮಾಡಿದ್ರು. ಇವತ್ತು ಇದೇ ಯೋಗ ಜಗತ್ತನ್ನ ಕಟ್ಟುವಂತ ಕೆಲಸಕ್ಕೆ ಕೈ ಹಾಕಿದೆ. ಆ ಕೆಲಸನ ಮಾಡ್ತಾ ಇದೆ. ಇಡೀ ಜಗತ್ತು ಒಪ್ಕೊಂಡಿದೆ ನಮ್ಮ ಭಾರತದ ಯೋಗವನ್ನ. ಇದು ಬಹಳ ಅಗತ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಇದು ಬಹಳ ಅವಶ್ಯಕ ಅಂತ ಹೇಳಿ. ಹಾಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಯೋಗದ ಮೂಲಕ ಸಾಧ್ಯ ಅನ್ನೋದನ್ನ ಸಾಬೀತು ಮಾಡಿದೆ ಅದು ಭಾರತ. ಹಾಗಾಗಿ ಈ ಭಾರತದ ಅತ್ಯಂತ ಶ್ರೇಷ್ಠವಾದಂತ ಪರಂಪರೆಯ ನೆಲೆಗಟ್ಟನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗಾಗಿ ಇಡೀ ಪ್ರಪಂಚ ನಮ್ಮ ಯೋಗವನ್ನು ಒಪ್ಪಿಕೊಂಡಿದೆ. ಅವರ ಆರೋಗ್ಯ ಸುಧಾರಿಸುವಂತ ಕೆಲಸ ನಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೇವೆ. ವಸುದೈವ ಕುಟುಂಬಗಳು ಅಂತ ಮಾತನ್ನು ಹೇಳಿದ್ದೇವೆ ನಾವು. ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಹೇಳಿರುವಂತವ್ರು. ಒಂದು ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆನೂ ಕೂಡ ಆರೋಗ್ಯವಂತರಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯೋಗ ಡೇನ ಇಡೀ ವಿಶ್ವಕ್ಕೆ ತಗೊಂಡು ಹೋಗಿದೆ. ಹಾಗಾಗಿ ಬಹಳ ಉತ್ಕೃಷ್ಟವಾದಂತ ಕಾರ್ಯವನ್ನ ವಾಸವಿ ವಿದ್ಯಾಲಯದವರು ಮಾಡಿರುವಂತದ್ದು ಒಳ್ಳೆಯ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಒಂದು ನನ್ನ ಮಾತು ಮುಕ್ತಾಯ ಮಾಡ್ತಾನೆ.